ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ಸಣ್ಣ ನೀರಾವರಿ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ. ಸೊ ಟೋಟಲ್ 233 ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ. ಸೊ ಇದರಲ್ಲಿ ಸಹಾಯಕ ಇಂಜಿನಿಯರು, ಕಿರಿಯ ಇಂಜಿನಿಯರು, ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ, ಶೀಘ್ರ ಲಿಪಿಗಾರರು, ಎಲ್ಲ ಒಂದು ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ. ಸೊ ಟೋಟಲ್ 233 ಹುದ್ದೆಗಳಿದಾವೆ. ಓಕೆ, ಸೊ ಹಾಗೆ ಈ ಕುರಿತು ಒಂದು ಕರಡು ಅಧಿಸೂಚನೆ ಕೂಡ ಸಿದ್ಧಪಡಿಸಿ ರಾಜ್ಯ ಪತ್ರದಲ್ಲಿ ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಯಾವಾಗ ಆಗಲಿದೆ, ಸೊ ಒಟ್ಟು ಎಷ್ಟು ಹುದ್ದೆಗಳಿದಾವೆ, ಸೊ ವಿದ್ಯಾರ್ಥಿ ಏನಿರಬೇಕು, ಸೊ ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಈ ಕುರಿತು ಒಂದು ಮಾಹಿತಿ ಕೂಡ ಪ್ರಕಟವಾಗಿದೆ. ಸೊ ಇಲ್ಲಿ ನೋಡ್ಬೋದು, ಕರ್ನಾಟಕ ಸಣ್ಣ ನೀರಾವರಿ ಇಲಾಖೆ ವಿವಿಧ ಹುದ್ದೆಗಳಿಗೆ ಕರಡು ಅಧಿಸೂಚನೆ ಪ್ರಕಟ. ಓಕೆ, ಸೊ ಆಲ್ರೆಡಿ ಒಂದು ಕರಡು ಅಧಿಸೂಚನೆ ಕೂಡ ಒಂದು ಪ್ರಕಟ ಮಾಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರು, ತಾಂತ್ರಿಕ ಸಹಾಯಕರು, ಕಿರಿಯ ಇಂಜಿನಿಯರು, ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ ಹಾಗೂ ಹುದ್ದೆಗಳ ಭರ್ತಿಗೆ ಡ್ರಾಫ್ಟ್ ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ. ಸೊ ಈ ಒಂದು ಸದರಿ ಹುದ್ದೆಗಳಿಗೆ ಶೀಘ್ರದಲ್ಲೇ ನೇರ ನೇಮಕಾತಿ ಅಧಿಸೂಚನೆ ಕೂಡ ಬಿಡುಗಡೆ ಆಗಲಿದೆ. ಓಕೆ, ಸೊ ಹಾಗೆ ಈ ಕುರಿತು ನೋಡಿ ಒಂದು ಡ್ರಾಫ್ಟ್ ಅಧಿಸೂಚನೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇದರಲ್ಲಿ ಕೆಲವೊಂದು ಹುದ್ದೆಗಳಲ್ಲಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಒಂದು ನೇಮಕಾತಿ ನಡೆಯುತ್ತೆ. ಅದೇ ಇನ್ನು ಕೆಲವು ಹುದ್ದೆಗಳನ್ನು ಮುಂಬಡ್ತಿ ಮೂಲಕ ಒಂದು ನೇಮಕಾತಿಯನ್ನ ನಡೆಸ್ತಾರೆ. ಓಕೆ, ಸೊ ಒಟ್ಟು ಹುದ್ದೆಗಳು ಎಷ್ಟಿದಾಗುತ್ತಂದ್ರೆ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರು, ತಾಂತ್ರಿಕ ಸಹಾಯಕರು ವಿಭಾಗ 1 5 ಹುದ್ದೆಗಳಿದಾವೆ. ಸಹಾಯಕ ಇಂಜಿನಿಯರ್ ವಿಭಾಗ 1 13 ಹುದ್ದೆಗಳಿದಾವೆ. ಸೊ ಹಾಗೆ ಕಿರಿಯ ಇಂಜಿನಿಯರ್ 195 ಹುದ್ದೆಗಳಿದಾವೆ. ಸೊ ಪ್ರಥಮ ದರ್ಜೆ ಸಹಾಯಕ 10, ದ್ವಿತೀಯ ದರ್ಜೆ ಸಹಾಯಕ 10. ಸೊ ಇಷ್ಟೊಂದು ಹುದ್ದೆಗಳಿಗೆ ಒಂದು ನೇಮಕಾತಿ ನಡೆಯಲಿದೆ. ಓಕೆ, ಸೊ ಹಾಗೆ ನೋಡಿ ಈ ಕುರಿತು ಒಂದು ರಾಜ್ಯ ಪತ್ರ ಕೂಡ ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಒಂದು ರಾಜ್ಯ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ವೀಕ್ಷಿಸಬಹುದು. ಓಕೆ, ಹಾಗೆ ಸೊ ಇದರಲ್ಲಿ ಕೂಡ ಒಂದು ಡಿಟೇಲ್ ವೈಸ್ ವಿದ್ಯಾರ್ಥಿ ಏನಿರಬೇಕು, ಸೊ ಏನೇನು ಕ್ವಾಲಿಫಿಕೇಶನ್ ಇರಬೇಕು, ಸೊ ಎಲ್ಲವನ್ನ ಇದರಲ್ಲಿ ಡೀಟೇಲ್ ವೈಸ್ ಕೊಟ್ಟಿದ್ದಾರೆ. ಸೊ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ವಿವರವಾಗಿ ಇದನ್ನ ಓದ್ಕೋಬಹುದು. ಇನ್ನು ಅಧಿಸೂಚನೆ ಬಿಡುಗಡೆ ಆಗಿಲ್ಲ. ಸೊ ಸದ್ಯಕ್ಕೆ ಕರಡು ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಶೀಘ್ರದಲ್ಲೇ ಇದಕ್ಕೆ ಒಂದು ಅಧಿಸೂಚನೆ ಕೂಡ ಬಿಡುಗಡೆ ಆಗಲಿದೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಧಿಸೂಚನೆ ಬಿಡುಗಡೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದರ ಒಂದು ಅಪ್ಡೇಟ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅದು ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಅದರಲ್ಲೂ ಕೂಡ ನಿಮಗೆ ರಿಲೇಟೆಡ್ ಒಂದು ಅಪ್ಡೇಟ್ಸ್ಗಳು ಸಿಗ್ತಾ ಇರ್ತವೆ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.